SR ನಗರ ಖಾಲಿ ಮಾಡ್ತಾಯಿದ್ದೀನಿ. SR ನಗರದಲ್ಲಿ ಇಲ್ಲಿ ಇದು ನಾನು ಹುಟ್ಟಿ ಬೆಳೆದ ಊರಿದು. ಕಲ್ಯಾಣಿ ಸ್ಕೂಲಲ್ಲಿ ಓದಿದ ಹುಡುಗಿ ನಾನು. ಆದರೆ ಈ ಮನೆಯಲ್ಲಿ ಸೆಕೆಂಡ್ ಫ್ಲೋರಲ್ಲಿರೋ ಜನ ಅಂತೂ ಯಪ್ಪ ಮೈ ಗಾಡ್, ಲೈಫಲ್ಲಿ ಒಂದು ಜನ ನೋಡಿ ಅಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ನನಗೆ. ಅವ್ರು ಏನು ಮಾಡಿದ್ರು ಸುಮ್ಮನೆ ಇರಬೇಕಿಲ್ಲ ಅಂದರೆ ಇಂಡೈರೆಕ್ಟಾಗಿ ನಾವು ಇದ್ದಾಗ ಆಚೆ ಇರೋ ವಸ್ತುಗಳು ಮಾಡ್ತಾರೆ, ಮಲಗಿದ್ದಾಗ ಡಮ ಡಮ ಸೌಂಡ್ ಇದೇ ಕಿಟಕಿಯಿಂದ ಬಗ್ಗೆ ನೋಡ್ತಾರೆ. ಈ ಮನೆಗೆ ದಯವಿಟ್ಟು ಬರೋರು ಹುಷಾರಾಗಿ ಬನ್ನಿ. ಸೆಕೆಂಡ್ ಫ್ಲೋರ್ ಜನ ಸರಿ ಇಲ್ಲ. ಓನರ್ ಒಳ್ಳೆಯವರು, ಮನೇನೂ ಚೆನ್ನಾಗೈತೆ, ನೀರು ಎಲ್ಲ ಸೌಕರ್ಯ ಇದೆ. ಆದರೆ ನಮಗಿಂತ ಅಳುಪರಲ್ವ ಅಂತವರು ಬರ್ತಾರೆ. ಇವಾಗ ಹೊಸ ಓನರ್ ತೊಗೊಂಡಿದ್ದು ಬಿಲ್ಡಿಂಗು ಬೇರೆಯವ್ರು ಬೇರೆ, ಅವರು ಚೆನ್ನಾಗಿ ನೋಡ್ಕೊತಾರೆ. ನಾವು ಇವಾಗ ಈ ಮನೆ ಮೇಲೆ ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ನಾನು ಯಾವ ಮನೆಯೂ ಅಷ್ಟು ಖುಷಿಯಾಗಿಲ್ಲ, ಈ ಮನೆ ತುಂಬ ಖುಷಿ ಆಗ್ತೈತೆ. ಥ್ಯಾಂಕ್ ಯು ಸೊ ಮಚ್. ಅಂತೂ ಫೈನಲಿ ಒಂದು ಸ್ವಂತ ಮನೆಗೆ ಹೋಗ್ತಾಯಿದ್ವಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಸ್ವಂತ ಮನೆ. ಸುಮಾರು 10 ವರ್ಷದಿಂದ ನಾವು ಕೂಡಿಕ್ಕಿ ಪೈಸೆ ಲೆಕ್ಕ ಹಾಕಿ ಜೀವನ ಮಾಡಿ ಒಂದು ಫ್ಲ್ಯಾಟ್ ಅಂತ ತೊಗೊಂಡು ಇವಾಗ ಹೋಗ್ತಾಯಿದ್ದೀವಿ. ಆ ಫ್ಲ್ಯಾಟ್ ವಿಡಿಯೋ ಸಂಪೂರ್ಣ ನಿಮಗೆ ನಾನು ಅಪ್ಡೇಟ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ಇವತ್ತು ಮನೆ ಕಾಲಿದ್ದೀವಿ. ಅದಕ್ಕೆ ಎಲ್ಲ ಫೋಟೋಸ್ ಎಲ್ಲ ತಗೊಂಡಿದ್ದೀನಿ. ಮೂರು ವರ್ಷ ಈ ಮನೇಲಿ ಇದ್ವಿ, ಇವಾಗ ಖಾಲಿ ಮಾಡ್ತಾಯಿದ್ದೀವಿ. ಬೋಗಿ ಹಾಕಿದ್ದಿದ್ದು ಈ ಮನೇಲಿ ನಾನು ಹತ್ತಿರೋ ದಿನ ಇಲ್ಲ. ಸೆಕೆಂಡ್ ಫ್ಲೋರಿಂದ ತುಂಬ ಟಾರ್ಚರ್ ಅನುಭವಿಸಿದ್ದೀನಿ. ನನಗೂ ಹುಷಾರಿಲ್ಲ, ಯಾಕಂದರೆ ಧೂಳೆಲ್ಲ ಸ್ವಲ್ಪ ಇನ್ಫೆಕ್ಷನ್ ಆಗಿದೆ. ಅದಕ್ಕೋಸ್ಕರ ನಾನು ಆಮೇಲೆ ವಾಯ್ಸ್ ಓವರ್ ಕೊಡ್ತೀನಿ. ನೋಡಿ ನಮ್ಮ ಥಿಂಗ್ಸ್ ಎಲ್ಲ ಇಷ್ಟು ರೆಡಿ ಮಾಡಿದ್ದೀನಿ. ಇದು ನಂದು ಬಿಂದ್ಯಾದು ಬಟ್ಟೆ ಪ್ಯಾಕ್ ಮಾಡಿರೋದು. ಆ್ಯಕ್ಚುಲಿ ನಾವು ಗುರುವಾರದಿಂದಲೇ ಪ್ಯಾಕ್ ಮಾಡ್ಕೊಂಡಿದ್ದು. ಓಕೆ ಸರ್, 10 ಗಂಟೆ ಮೇಲೆ 8:30ಗೆ ಬರೋದು. ಹೋಟೆಲ್ ಬುಕ್ ಮಾಡಿದ್ದೀವಿ. ಬಂದರು, ನೋಡಿದ್ರು, ಫೋಟೋ ಹಿಡ್ಕೊಂಡು ಹೋದರು. ಕಟನ್ ಬಾಕ್ಸ್ ತರ್ತೀನಿ ಅಂತ ಇನ್ನೂ ಬಂದಿಲ್ಲ. ಟೈಮಿಂಗ್ಸ್ ಬುಕ್ ಮಾಡಿದ್ದು 9 ಗಂಟೆಗೆ. ನೋಡಿ ಇವಾಗಲೇ 9:45 ಆಗಿದೆ. ನೋಡಿ ಹೋಟೆಲವ್ರು ಎಷ್ಟು ಬೇಜವಾಬ್ದಾರಿಯಿಂದ ಮಾಡ್ತಾರೆ. ನಮಗಂತೂ ಬೇಜಾರಾಗ್ಬಿಟ್ಟಿದೆ. ನೋ ಬ್ರೋಕರ್ ಅಂತೂ ಇದು ನೋ ಬ್ರೋಕರ್ ಅನಿಸುತ್ತೆ. ನಾನು ನೋಡ್ತೀನಿ, ಕೇಳ್ತೀನಿ. ಕ್ಯಾನ್ಸಲ್ ಮಾಡಿ ಆಮೇಲೆ ಯಾರೋ ಒಬ್ಬರು ಸಿಕ್ಕಿದ್ರು. ಆಮೇಲೆ ಇಲ್ಲಿ ರೋಡು ಚಿಕ್ಕದು ಅಂತ ಎಕ್ಸ್ಟ್ರಾ ಪೇ ಕೇಳ್ತಾಯಿದ್ದಾರೆ. ಸರಿ ಆಯಿತು ಕೊಡ್ತೀವಿ ಅಂದರು. ಇನ್ನು ಯಾವ ಸಾಮಾನು ಮುಟ್ಟಿಲ್ಲ. ಅವರು ಕಟನ್ ಬಾಕ್ಸ್ ತರೋದ್ರಲ್ಲಿ ಅವರೇ. ನೋಡಿ ಆನ್ಲೈನ್ ಪ್ಯಾಕರ್ಸ್ ಮೂವರ್ಸ್ ಅಂತೀವಿ, ಎಷ್ಟು ನಮಗೆ ತೊಂದರೆ ಆಗುತ್ತೆ, ಎಷ್ಟು ಟೈಮ್ ವೇಸ್ಟ್ ಆಗ್ತಾಯಿದೆ ನೋಡಿ. ಇಷ್ಟೊತ್ತಿಗೆ ನಾವೇ ಮನೆಯವರೇ ಸೇರ್ಕೊಂಡು ಪ್ಯಾಕ್ ಮಾಡ್ಬೋದಾಗಿತ್ತು. ಏನೋ ನಾವು 3 ಜನ, ಚಿಕ್ಕ ಹುಡುಗಿ 6 ವರ್ಷ, ಒಂದು ಮಗು ಇದೆ, ಆಗಲ್ಲ ಅಂತ ನಾವು ಆನ್ಲೈನ್ ಬುಕ್ ಮಾಡಿದ್ರೆ ಈ ಥರ ಮಾಡ್ತಾರೆ. ದಯವಿಟ್ಟು ನೋಡಿ ಯೋಚನೆ ಮಾಡಿ, ವಿಚಾರ ಮಾಡಿ ಬುಕ್ ಮಾಡ್ಕೊಳ್ಳಿ. ಆನ್ಲೈನ್ ಹೋಟೆಲ್ದು ಅಥವಾ ನೋ ಬ್ರೋಕರ್ದು. ನಿನ್ನೆಯಿಂದ 3 ದಿನ ಅದೇ ಕೆಲಸ. ಎಲ್ಲ ಕೇಳ್ತಾರೆ, ಬುಕ್ ಆಗುತ್ತೆ, ಆಮೇಲೆ ಸರ್ ಬೇರೆ ಕಡೆ ಹಾಕಿದ್ದಾರೆ ಅಂತ ಕ್ಯಾನ್ಸಲ್ ಮಾಡ್ತಾಯಿದ್ದಾರೆ.
ನೋಡಿ ಎಷ್ಟು ತೊಂದರೆ ಆಗ್ತಾಯಿದೆ ನಮಗೆ. ಸ್ವಲ್ಪ ಬಿಸಿಲು ಬೇರೆ ಇರ್ತಾಯಿದೆ. 9 ಗಂಟೆಗೆ ಬಿಸಿಲು ಬರೋಕ್ಕೆ ಮುಂಚೆನೇ ಸಾಗಿಸ್ಬಿಟ್ಟು ಹೋಗೋಣ ಅಂತಿದೆ. ಇದು ನೋಡಿ ಇಷ್ಟೊತ್ತಾಯಿತು. ನಾನಂತೂ ಫೀಡ್ಬ್ಯಾಕ್ ತುಂಬ ಅಂದರೆ ತುಂಬ ಕೆಟ್ಟದಾಗಿ ಹಾಕ್ತೀನಿ, ನೋಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಇನ್ನೂ ಒಂದು ವಸ್ತು ಎತ್ತಿಟ್ಟಿಲ್ಲ ನಾವು. ಎಲ್ಲ ನಮಗೆ ಬೇಕಾಗಿರೋ ಐಟಮ್ಸು ಕೆಲವೊಂದವ್ರ ಕೈಲಿ ಕೊಡಬಾರ್ದು ಅನ್ನೋ ಐಟಮ್ಸ್ ನಾವೇ ಪ್ಯಾಕ್ ಮಾಡ್ಕೊಂಡಿದ್ವಿ. ನಂದು ಬಿಂದಿಯಾದ ಲೇಡೀಸ್ ಬಟ್ಟೆ ನಾವೇ ಪ್ಯಾಕ್ ಮಾಡ್ಕೊಂಡಿದ್ವಿ. ನೋಡಿ ಎಷ್ಟು ಮಾಡ್ತಾರೆ. ಸ್ವಲ್ಪ ದೇವ್ರೆ, ನನಗೆ ಬೇರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ, ಸ್ವಲ್ಪ ಫೀವರ್ ಬಂದಿದೆ. ಪಾಪ 3 ತಿಂಗಳು ಎಲ್ಲ ಕಡೆ ಓಡಾಡ್ತಾಯಿದ್ದಾರೆ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಆನ್ ಟೈಮ್ ಬಂದಿಲ್ಲ ಅಂದರೆ ಹೋಗಲಿ 10 ನಿಮಿಷ ಅರ್ಧ ಅವರ್ ಓಕೆ. 9:15 ಆಯಿತು. ಇನ್ನು ಯಾವಾಗ ಈ ಸಂಜೆ ಆದರೆ ಮಳೆ ಬರುತ್ತೆ. ದಯವಿಟ್ಟು ನೋಡಿಕೊಂಡು ವಿಚಾರ ಮಾಡಿ ಬುಕ್ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ಇದ್ದರೆ ನೀವೇ ಎಲ್ಲ ಪ್ಯಾಕ್ ಮಾಡ್ಕೊಂಡು ನೀವೇ ಸಾಗಿಸ್ಕೊಳ್ಳಿ. ಬೇರೆಯವರು ಕೊಡೋಕ್ಕಿಂತ ಇದು ನಾವೇ, ನನಗೆ ಇವಾಗ ಹಾಗೆ ಅನ್ನಿಸ್ತಾ ಇರೋದು, ನಾವೇ ಮಾಡೋಣ ಅಂತ. ಒಂದು ಫೋಟೋ ಬಿಚ್ಚಿಲ್ಲ, ಏನು ಬಿಚ್ಚಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಈ ವಿಡಿಯೋ ಮಾಡಿದ್ದು. ನೋಡಿ ಒಂದು ಲೈಕ್ ಕೊಡಿ. ನಿಮಗೆ ಶೇರ್ ಮಾಡಬೇಕು ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಥರ ಯಾರೂ ಕಾಯಬಾರ್ದು. ಮೂರ್ತಿಗೆ ಇವತ್ತು ನಾಳೆ ಅಷ್ಟೇ ರಜಾ ಇರೋದು. ಸೋಮವಾರ ಅರ್ಲಿ ಮಾರ್ನಿಂಗು ಡ್ಯೂಟಿಗೆ ಹೋಗಬೇಕು. ನೋಡಿ ಎಷ್ಟು ನಮಗೆ ತ್ರಾಸಾಗ್ತಾಯಿದೆ. ಸ್ವಲ್ಪ ದೇವರೇ ಸಾಕಾಗ್ಬಿಟ್ಟಿದೆ. ಅದು ಗುರುವಾರದಿಂದಲೇ ನಾನು ಬಿಂದಿಯಾದ ಬಟ್ಟೆ ಎಲ್ಲ ಕ್ಲೋತ್ ಮಾಡಿ ಚೀಲದಲ್ಲಿ ಹಾಕಿದ್ದು. ಅವರೇ ಇಬ್ಬರು ಕಾಯ್ತಾರಂತೆ. ನಾವೇನು ಅಂತಲ್ಲ, ಬರೀ ನಮ್ಮದು ದೇವ್ರು ಬೇಕು ಅನ್ಸುತ್ತಾ ಮಾತ್ರ ತೆಗ್ದಿದ್ದೀನಿ. 8:15 ಬಂದು ಫೋನ್ ಮಾಡಿದ್ದು. ಇವಾಗ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ನೋಡಿ ದಯವಿಟ್ಟು ಯಾರೂ ನಾವು ಬ್ರೋಕರ್ಗೆ ಬುಕ್ ಮಾಡಬೇಡಿ. ನೋಡಿ 1.5 ಅವರ್ ನಮಗೆ ಟೈಮ್ ವೇಸ್ಟ್ ಆಗಿದೆ. ಬರೀ 3 ಆಗೈತೆ. ನಿಧಾನ ಕಣಪ್ಪ. ಇನ್ನು ಮಾಡ್ತಾನೆ ಅವರೇ. ಒಂದು ಕಾಲಾಯಿತು. 8:15 ಬಂದು ಇನ್ನು ಪ್ಯಾಕಿಂಗು ಮಾಡ್ತಾನೆ ಅವರೇ. ಸ್ವಲ್ಪ ಎತ್ಕೊಂಡು ಹೋಯ್ತಾವ್ರೆ. 11 ಗಂಟೆಗೆ ಇಬ್ಬರು ಬಂದರು ಅಷ್ಟೇ. ಇವಾಗ 3 ಜನ ಕೆಲಸ ಮಾಡ್ತಾರೆ. ಇನ್ನೊಬ್ಬ ಅಲ್ಲೇ ಗಾಡಿ ಹತ್ರ ನಿಂತ್ಕೊಂಬಿಟ್ಟವನಂತ. ನೋಡಿ ನೋ ಬ್ರೋಕರ್ ಅಂತೂ ಬುಕ್ ಮಾಡಬೇಡಿ ಇನ್ಮೇಲೆ, ದಯವಿಟ್ಟು ಎಲ್ಲರಿಗೂ. ಒಂದು ನೋಡಿ